ये हलवा लो, हलवा 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 हलवा। ये हलवा खाए तो जलवा करना, जलवा होलसेल रेट में आज पूरा होलसेल ಪ್ರೈಸ್ ಮಾತಾಡ್ತಾ ಇದಾರೆ. ಮಾತಾಡಿಲ್ಲ, ಬೇರೆ ಮಾತಿಲ್ಲ. ನಮ್ಮ ಹತ್ರ ಕೆಲಸ ಆಗ್ಬೇಕು. ಮೀನ್ ನೋಡಿ ಹೆಂಗೆ ಇದೆ, ಕ್ವಾಲಿಟಿ ನೋಡ್ರಿ, ಕ್ವಾಲಿಟಿ. ಕಲರ್ ಫಿಶ್, ಕಲರ್ ಕಲರ್. ಇದು ಟೈಗರ್ ಪ್ರಾನ್ಸ್ ಪೂರಾ ಭಾಷೆ ಬರ್ತದೆ ನಮ್ಗೆ. ನಮ್ಮ ಬೆಂಗಳೂರು ಇದು. ತುಂಬಾ ರಶ್ ಅಲ್ವಾ, ಹೆಂಗ್ ತಗೊಂಡ್ ಹೋಗ್ತೀರಾ? ಕೆಲವರಿಗೆ ಬರೀ ತಲೆ ಬುಲ್ಡೆ ಇಷ್ಟ ಆಗುತ್ತಲ್ಲ, ಬರೀ ಮೀನ್ ಮೊಟ್ಟೆ ಬೇಕಂದ್ರೂ ಸಿಗುತ್ತೆ. ಅವ್ರ ಏನ್ ಹೇಳ್ತಿದ್ದಾರೆ, ಆ ತರ ಈ ತರ ಮೀನು ಶಿವಾಜಿನಗರದ್ದು ಒಂಥರದ ಮೀನು ಅಂತ. ನಿಮ್ ಶಾಪ್ ಅಲ್ಲಿ ತುಂಬಾ ಕಾಸ್ಟ್ಲಿ ಮೀನ್ ಯಾವ್ದು? ಈ ಫಿಶ್ ಹೆಸರೇನು, ಲೇಡೀಸಾ? ಈಗ ಮಾರ್ಕೆಟ್ ಫುಲ್ ಜೋರಾಗಿ ನಡೀತಾ ಇದೆ ಅಲ್ವಾ? ಸಂಡೇ. ಓಕೆ, ಈಗ ಹೋಗಿ ಬರ್ತೀನಿ, ನೋಡೋಣ ಹೇಗಿರುತ್ತೆ ಅಂತ. ಈಗ ಮಾರ್ಕೆಟ್ ವೈಬ್ ನೆಕ್ಸ್ಟ್ ಲೆವೆಲ್. ಸೊ ಈಗ ಎಂಟರ್ ಆಗೋಣ, ಹೇಗಿದೆ ಅಂತ ನೋಡೋಣ ಬನ್ನಿ. ನೋಡಿ, ಫುಲ್ ವ್ಯಾಪಾರ ಮುಗಿತ ಅನ್ಸುತ್ತೆ, ತಗೊಂಡ್ ಹೋಗ್ತಾ ಇದಾರೆ. ಇಲ್ಲಿ ನಾಟಿ ಮೊಟ್ಟೆನೂ ಸಿಗ್ತಾ ಇದೆ. ಎಷ್ಟು ಮೊಟ್ಟೆ? ಡಜನಿಗೆ 100 ರೂಪಾಯಿ. ಎಲ್ಲ ನಾಟಿ ಮೊಟ್ಟೆಯಾ? ಸರಿ. ಇವ್ರ ಮಾತು ಚೆನ್ನಾಗಿದೆ. ಡಜನ್ 100 ರೂಪಾಯಿ ಕಣೆ. ಓಕೆ, ಫೈನ್. ನಾವು ಬರುವಾಗ ಮೀನ್ ಮಾರ್ಕೆಟ್ ಆಗಿತ್ತು. ಈಗ ಅಲ್ಲಲ್ಲಿ ವೆಜಿಟೇಬಲ್ಸ್ ಕೂಡ ಇದೆ. ಓಕೆನಾ? ಕತ್ತಿ ಕೂಡ ಇದೆ, ಫಿಶ್ ಕ್ಲೀನ್ ಮಾಡ್ಲಿಕ್ಕೆ. ಎಷ್ಟಂತೆ ಕತ್ತಿ? 250 ಒಂದಕ್ಕ. ಕಬ್ಬಣದ ತೋರಿಸಿ ನೋಡುವ. ಹುಷಾರು. ನಾನೇ ತಗೊಂಡ್ಲಾ? ಓಕೆ. ಓಹೋ, ಭಯಂಕರ ಇದೆ. ಹೆಂಗೆ, ನೀವ್ ಅಂಗಡಿ ಇಟ್ಟಿದ್ದೀರಾ? ಅಲ್ಲ, ನೀವ್ ಅಂಗಡಿ ಏನಾದ್ರು ಇಟ್ಟಿದ್ದೀರಾ ಮನೆಗೆ? ಈಗ ಮಾರ್ಕೆಟ್ ಹೀಗಿದೆ ಆಯ್ತಾ. ಭರ್ಜರಿಯಾಗಿ ವ್ಯಾಪಾರ ನಡೀತಾ ಇದೆ ಆಯ್ತಾ. ಇವಾಗ ಫುಲ್ ಜನ ಬಂದಿದ್ದಾರೆ. ಇವಾಗ ಟೈಮ್ ಏನ್ ಜಾಸ್ತಿ ಆಗಿಲ್ಲ ರೀ, ಒಂದು 7 ಗಂಟೆ ಆಗಿರ್ಬಹುದು ಈಗ. ಹಾ, ಎಸ್ ಎಸ್, ಫುಲ್ ಎನರ್ಜಿ ಇದೆ ನೋಡಿ ಇವಾಗ, ಯಾಕಂದ್ರೆ ಕಸ್ಟಮರ್ಸ್ ಬಂದಿದಾರಲ್ಲ. ಸೊ ಅದಕ್ಕೆ ಈಗ ಫುಲ್ ಎನರ್ಜಿ ಇರುತ್ತೆ. ಬೆಳಿಗ್ಗೆ ಜಸ್ಟ್ ಸೆಟ್ ಮಾಡ್ತಾ ಇದ್ರು, ಈ ಫುಲ್ ಎನರ್ಜಿಟಿಕ್ ಆಗಿ ವ್ಯಾಪಾರ ಮಾಡ್ತಾ ಇದ್ದಾರೆ ಆಯ್ತಾ. ಬೆಳಿಗ್ಗೆ ಯಾರು ಮಾತಾಡ್ಸೋ ಇದ್ರಲ್ಲಿ ಇರ್ಲಿಲ್ಲ, ಯಾಕಂದ್ರೆ ಎಲ್ಲರೂ ಅಂಗಡಿ ಸೆಟಪ್ ಮಾಡ್ತಾ ಇದ್ರು. ಇವಾಗ ಬಿಸ್ನೆಸ್ ಟೈಮ್. कौन सा मछली है? कितने किलो का? ಯಾವ ಫಿಶ್ ಅದು? ಸೈಜ್ ಪಾರ. ಎಷ್ಟು ಕೆಜಿಗೆ? 300. ಟೈಗರಾ? ಯಾವ ಫಿಶ್ ಅದು? ಈ ಪ್ರಾನ್ಸಿಗೆ ಟೈಗರ್ ಪ್ರಾನ್ಸ್ ಅಂತೀರಾ? ಓಕೆ. 600 ಕೆಜಿಗೆ? 20 ಬರುತ್ತೆ ಅಷ್ಟೇ. ಓಕೆ ಓಕೆ. ನೋಡಿ, ಕೆಜಿಗೆ 40 ರೂಪಾಯಿ ಅಂತೆ ಫಿಶ್ ಕ್ಲೀನ್ ಮಾಡಿ ಕೊಡಕ್ಕೆ. ಒಳ್ಳೆ ಬಿಸ್ನೆಸ್ ರೀ. ದುಡಿಯೋರು ಹೇಗೋ ದುಡಿತಾರೆ. ಸೊ ಎಲ್ಲಾ ಕಡೆನೂ ಬಿಸ್ನೆಸ್ ಆಪರ್ಚುನಿಟಿ ಕ್ರಿಯೇಟ್ ಮಾಡ್ಕೊಂತಾರೆ. ಒಂದ್ ಕಡೆ ಮೀನ್ ವ್ಯಾಪಾರ ನಡೀತಾ ಇದೆ, ಇನ್ನೊಂದ್ ಕಡೆ ಕಸ್ಟಮರ್ಸ್ ಅದನ್ನ ಕ್ಲೀನ್ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಆ ಕಡೆ ಮಟನ್ ಸ್ಟಾಲ್ ಕೂಡ ಓಪನ್ ಆಗಿದೆ. ಅವಾಗ ಕ್ಲೋಸ್ ಇತ್ತು, ಇವಾಗ ಶುರು ಆಗಿದೆ. ಆಕ್ಟಿಂಗ್, ಫುಲ್ ಆಕ್ಟಿಂಗ್. ಸಖತ್ ಎನರ್ಜಿ ಇದೆ ಆಯ್ತಾ. ಸಿಕ್ಕಾಪಟ್ಟೆ ರಶ್ ಇದೆ. ಎಸ್, ಇದು ಶಿವಾಜಿನಗರ್ನ ಫಿಶ್ ಮಾರ್ಕೆಟ್ ಆಯ್ತಾ. ಬೆಂಗಳೂರಲ್ಲಿ ಅತಿ ದೊಡ್ಡ ಮಾರ್ಕೆಟ್ ಇದು, ಫಿಶ್ ಮಾರ್ಕೆಟ್. ಇಲ್ಲಿಂದಾನೆ ತುಂಬಾ ಜನ ಹೋಲ್ಸೇಲ್ ಗೆ ತಗೊಂಡೋಗಿ ಆಮೇಲೆ ಮತ್ತೆ ಅವ್ರು ರಿಟೇಲ್ ಪ್ರೈಸ್ ಗೆ ಸೇಲ್ ಮಾಡ್ಕೊಂತಾರೆ. ಓಕೆನಾ? ಸೊ ನೀವ್ ಯಾರಾದ್ರೂ ಹೊಸದಾಗಿ ಫಿಶ್ ಬಿಸ್ನೆಸ್ ಶುರು ಮಾಡ್ಬೇಕಂತ ಇರೋರು, ನಿಮಗಿದು ಬೆಸ್ಟ್ ಮಾರ್ಕೆಟ್. ಇಲ್ಲಿ ಬನ್ನಿ, ವಿಸಿಟ್ ಮಾಡಿ. मैम आप कहाँ से? नागालैंड, ಮಣಿಪುರ್. ಓಕೆ. ಸೊ ನೋಡಿ, ಮಣಿಪುರ್ ಕಸ್ಟಮರ್ ಕೂಡ ಇಲ್ಲಿದ್ದಾರೆ, ಇಲ್ಲಿ ಬರ್ತಾ ಇದ್ದಾರೆ. ಅಂಡ್ ಆಲ್ಮೋಸ್ಟ್ ನಾರ್ತ್ ಈಸ್ಟ್ ಎಲ್ಲ ನಾನ್ ವೆಜಿಟೇರಿಯನ್ ಇರ್ತಾರೆ. ಸೊ ಅವರಿಗೆ ಬೆಸ್ಟ್ ಮಾರ್ಕೆಟ್ ಇದು. ಅವ್ರು ಇಲ್ಲಿ ಬಂದು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ. ಈ ಕ್ರೌಡ್ ಅಲ್ಲಿ ಈ ರೀತಿ ವೆಹಿಕಲ್ ಬರೋದು ವೆರಿ ಪ್ರಾಬ್ಲಮ್ ಪಾ. ಆದ್ರೆ ಏನ್ ಮಾಡ್ತಾರೆ, ಏನೋ ತುಂಬ್ಕೊಂಡು ಬಂದಿದ್ದಾರೆ ಅನ್ಸುತ್ತೆ. ಓಕೆ, ಎನಿವೇಸ್, ಸೊ ಈ ರೀತಿ ಇದೆ ಆಯ್ತಾ ಇಲ್ಲಿ ಕ್ರೌಡ್. ಆಕ್ಚುಲಿ ರಿಕ್ಷಾಗಳು ಬರೋದು ಕಷ್ಟ ರೀ ಬ್ರೋ, ತುಂಬಾ ರಶ್ ಅಲ್ವಾ? ಹೆಂಗ್ ತಗೊಂಡ್ ಹೋಗ್ತೀರಾ? ಅಲ್ಲಿಂದ ಜಾಗ ಇಲ್ವಾ? ಓಕೆ ಓಕೆ,
ಅಯ್ಯೋ ತುಂಬಾ ಕಷ್ಟ ರೀ ಇಲ್ಲಿ. ಒಂದು ವೆಹಿಕಲ್ ಬಂದ್ರೆ ನೋಡಿ ಯಾವ ರೀತಿ ಕ್ರೌಡ್ ಆಗ್ತಾ ಇದೆ. ಯಾಕೆ ಬರ್ತಾರೆ? ಬೇರೆ ಕಡೆ ಜಾಗ ಇಲ್ವಾ? ಅಲ್ಲ, ಕ್ವಶನ್ ಅಷ್ಟೇ, ನಂಗೆ ಗೊತ್ತಿಲ್ಲ. ನಾನು ಫಸ್ಟ್ ಬಂದಿರೋದು. ಶಬಾಷ್. ನೋಡಿ ಈ ಅಂಗಡಿಯಲ್ಲಿ ಹೇಗಿದೆ ಅಂತ. ಫಿಶ್ ನ ಕಟ್ ಮಾಡಿ ಕೂಡ ಕೊಡ್ತಾ ಇದ್ದಾರೆ. ಈಗ ದೊಡ್ಡ ಸೈಜ್ ಫಿಶ್ ಒಂದ್ ಮನೆಯಲ್ಲಿ ಕೆಲವರು ತಗೊಂಡು ಹೋಗಲ್ಲ, ಸೊ ಅವರಿಗೆ ಕಟ್ ಮಾಡಿ ಕೂಡ ಕೊಡ್ತಾ ಇದ್ದಾರೆ. ದಟ್ ಇಸ್ ನೈಸ್. ಬರೀ ಮೀನ್ ಮೊಟ್ಟೆ ಬೇಕಂದ್ರೂ ಸಿಗುತ್ತೆ. ಅಂಡ್ ಈ ಕಡೆ ನೋಡಿ, ಇದು ಮೀನ್ ಮೊಟ್ಟೆ, ಇದು ಮೀನ್ ಮೊಟ್ಟೆ. ಕೆಲವರಿಗೆ ಬರೀ ತಲೆ ಬುಲ್ಡೆ ಇಷ್ಟ ಆಗುತ್ತಲ್ಲ, ಮೀನಿನ ತಲೆನೇ ತಿನ್ನೋರು ಇರ್ತಾರೆ ಕೆಲವರು, ಸೊ ಅವ್ರಿಗೆ ಇದು ಕೆಜಿ ಹೇಗೆ ಸರ್? ಕೆಜಿಗೆ ಎಷ್ಟದು? 100 ರೂಪಾಯಿ. ಯಾಕಂದ್ರೆ ಇದು ದೊಡ್ಡ ಮೀನೆಲ್ಲ ಇದ್ರೆ ಕೆಲವರೆಲ್ಲ ಫುಲ್ ತಗೊಂಡ್ ಹೋಗಕ್ ಆಗಲ್ಲ, ಸೊ ಹಾಫ್ ಮಾಡಿ ಕೊಡ್ತೀರಲ್ಲ, ಅವ್ರಿಗೆ ಎಷ್ಟು ಬೇಕಷ್ಟು. ये कौन सा भैया? रेड स्नैपर. कितना किलो का? 450. ಸಂಡೇ ಮಾತ್ರ ಅಲ್ಲ ಅಂತೆ ಈ ಮಾರ್ಕೆಟ್, ವಾರದ ಎಲ್ಲ ದಿನಾನು ಇರುತ್ತಂತೆ. ಅಂಡ್ ಟೈಮಿಂಗ್ಸ್ ಮಾತ್ರ ಬೆಳಿಗ್ಗೆ ಮುಂಚೆ, ಬೆಳಿಗಿಂದ ಹಿಡಿದು 8 ಗಂಟೆ ತನಕ ಹೋಲ್ಸೇಲ್ ಮಾರ್ಕೆಟ್ ಇರುತ್ತೆ, ಆಮೇಲೆ ರಿಟೇಲ್ ಮಾರ್ಕೆಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಸರ್ ಪ್ರಾನ್ಸ್? 250. ಪರವಾಗಿಲ್ಲ ರೀ. ಆಕ್ಚುಲಿ ಇದೇ ಪ್ರಾನ್ಸ್ ಹೊರಗಡೆ 400 ಇದೆ. ಹಾ, ಈಗ 250. ಚಾನಲ್ ಸೋನುದ ಸಂಚಾರಿ ಅಂತ. ನೀವ್ ಇಲ್ಲಿ ಬರ್ತಾ ಇರ್ತೀರಾ? ಅವ್ರೇನ್ ಹೇಳ್ತಿದ್ದಾರೆ, ಆ ತರ ಈ ತರ ಮೀನು ಶಿವಾಜಿನಗರದ್ದು ಒಂಥರದ ಮೀನು ಅಂತ. ಓ, ಇದೇನಾ ಸಾಲ್ಮನ್ ಫಿಶ್? ಇದು ಕೆಜಿಗೆ ಹೇಗೆ ಸರ್? 600. ಹೌದು, ಇದು ತುಂಬಾ ಆಕ್ಚುಲಿ ಪ್ರೋಟೀನ್ ಇರೋದಲ್ಲ. ಹೌದು ಹೌದು. ಅದು ಯಾವ ಫಿಶ್ ಸರ್? ಅಂಜಲ್. ಅಂಜಲ್ ಅಂತೂ ಸಿಕ್ಕಾಪಟ್ಟೆ ಕಾಸ್ಟ್ಲಿನೇ. ಇದು ಫುಲ್ ತಗೊಂಡ್ರೆ 500 rupees ಕೆಜಿ. ಫುಲ್ ಮೀನು, ಇಡೀ ಮೀನು. ದೊಡ್ಡ ಮೀನು ತಗೊಂಡ್ರೆ 700 rupees ಕೆಜಿ ಫುಲ್ ಮೀನು. ಬೇರೆ ಸ್ಲೈಸ್ ತಗೊಂಡ್ರೆ 1200 rupees ಕೆಜಿ. ಓ, ಸಡನ್ ಚೇಂಜ್ ಆಗುತ್ತೆ ಪ್ರೈಸ್. ಇದು ದೊಡ್ಡದಲ್ಲ, ದೊಡ್ಡ ಸ್ಲೈಸ್ ತಗೊಂಡ್ರೆ 1200 ಸ್ಲೈಸ್ ಕೆಜಿ ಪರ್ ಕೆಜಿ. ಬೇರೆ ಬಂಗಡೆ ಇದೆ, ಇದು ವೈಟ್ ಪಾಂಪ್ಲೆಟ್ ಇದೆ 1000 rupees. ಬೇರೆ ಇದು 1000 rupees ಕೆಜಿನಾ? ವೈಟ್ ಪಾಂಪ್ಲೆಟ್. ವೈಟ್ ಪಾಂಪ್ಲೆಟ್. ಓಕೆ. ಇದು ಪಾರೆ ಬಟರ್ ಫಿಶ್. ಹಾ, ಇದು 350 ಕೆಜಿ. ಇದು ಮೈ. ಓಕೆ. 280 ಕೆಜಿ. ಓಕೆ. ಇದು ಓಕೆ. ಪ್ರಾನ್ಸ್ ಐತೆ. ನಿಮ್ ಶಾಪ್ ಅಲ್ಲಿ ತುಂಬಾ ಕಾಸ್ಟ್ಲಿ ಮೀನ್ ಯಾವುದು? ಅಂಜಲ್. ಪಾಂಪ್ಲೆಟ್ 1400 ರೂಪಾಯಿ. ತುಂಬಾ ಚೀಪ್ ಆಗಿರೋದು ಅಂದ್ರೆ ಕಡಿಮೆ ಬೆಲೆ ಅಂದ್ರೆ ಬಾಂಗ್ಡಾ ಮತ್ತಿ. ಬಾಂಗ್ಡಾ ಎಷ್ಟು? 120, 150. ಬಾಂಗ್ಡಾ ಅಲ್ಲಿದೆ. ಓ, ಇದು ಟೈಗರ್ ಪ್ರಾನ್ಸ್. ಇದು ಟೈಗರ್ ಪ್ರಾನ್ಸ್. ಇದು 1600 rupees ಕೆಜಿ. ಕೆಜಿಗೆ ಕೆಜಿಗೆ 1600. ಸೀರಿಯಸ್ಲಿ ಭಯಂಕರ ರಶ್ ಇದೆ ಆಯ್ತಾ, ಸಿಕ್ಕಾಪಟ್ಟೆ ರಶ್ ಇದೆ. ಮಾರ್ಕೆಟ್ ಯಾವಾಗ್ಲೂ ಹೀಗೆ ಇರುತ್ತಾ? ದಿನ ಸಂಡೇ ಮಾತ್ರ ಈ ರೀತಿ ರಶ್ ಇರುತ್ತಂತೆ. ಬಟ್ ಜಾಗ ತುಂಬಾ ಕಡಿಮೆ ಆಯ್ತು. ಅಯ್ಯಬ್ಬಾ, ಏನ್ ರಶ್ ಇದೆ ಗೊತ್ತಾ ಈ ಮಾರ್ಕೆಟ್ ಅಲ್ಲಿ. ಎಲ್ಲರೂ ಇಲ್ಲಿ ಬಂದು ಮೀನ್ ತಗೊಂತಾರೆ, ಅದು ಹೋಲ್ಸೇಲ್ ಅಲ್ಲಿ. ವಾವ್, ಒಬ್ರು ಲೇಡೀಸ್ ಇದಾರೆ, ಖುಷಿ ಆಯ್ತು ನೋಡಿ. ಕ್ಲೀನ್ ಮಾಡ್ಕೊಡ್ತೀರಾ? ಓಕೆ, ವೆರಿ ನೈಸ್. ಹೆಂಗ್ ತಗೊಂತೀರಾ? 20 ರೂಪಾಯಿ ಕೆಜಿಗೆ. ಓಕೆ, ಪರವಾಗಿಲ್ಲ. ಇಲ್ಲಿ ಕಡಿಮೆಗೆ ಮಾಡಿಕೊಡ್ತಾ ಇದ್ದಾರೆ ನೋಡಿ. ನಾವು ಅಲ್ಲೂ ನೋಡಿದ್ವಿ, ಅಲ್ಲೂ ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ, ಬಟ್ ಅವ್ರು 40 ರೂಪಾಯಿ ಅಂತ ಹೇಳಿದ್ರು. ಓಕೆ, ನಾನು ಇವರನ್ನ ಪ್ರಮೋಟ್ ಮಾಡ್ತೀನಿ. ನೆಕ್ಸ್ಟ್ ನೀವೇನಾದ್ರೂ ಈ ಮಾರ್ಕೆಟಿಗೆ ಬಂದರೆ ಇವ್ರ ಹತ್ರ ಕ್ಲೀನ್ ಮಾಡಿಸಿ, ಓಕೆನಾ? ಈ ಫಿಶ್ ಹೆಸರೇನು? ಲೇಡೀಸಾ? ಲೇಡಿ ಫಿಶಾ? ನಂಗೆ ಗೊತ್ತಿಲ್ಲ, ಅವ್ರು ಸುಮ್ಮನೆ ಹೇಳ್ತಿದಾರ ಗೊತ್ತಿಲ್ಲ. ಕಾಮೆಂಟಲ್ಲಿ ಹೇಳಿ. ಎಸ್ಪೆಷಲಿ ಉಡುಪಿ ಮತ್ತು ಮಂಗಳೂರು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಯಾವ ಫಿಶ್ ಯಾವ ನೇಮ್ ಅಂತ. ಸೊ ನೀವು ಹೇಳಿ ಆಯ್ತಾ? ಇದು ಹೌದಾ ಲೇಡಿ ಫಿಶ್? ಕೆಜಿಗೆ ಎಷ್ಟು? 600. ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು ಆಯ್ತಾ. ಐ ಥಿಂಕ್ ನಾನು ತಿಂದಿದ್ದೀನಿ ಇದು, ಬಟ್ ಹೆಸರು ನಂಗೆ ಗೊತ್ತಿಲ್ಲ. ಲೇಡಿ ಫಿಶ್ ಅಂತೆ. ಈಗ ಇದಕ್ಕೆ ಅಂದರೆ ಮೇಲ್ ಫಿಶ್ ಯಾವುದು? ಲಾಬಿಸ್ಟರಾ? ಅದಾ? ಇದು ಸ್ವಲ್ಪ ವಿಶೇಷ ಅಂತ ಅನಿಸ್ತಾ ಇದೆ. ನೋಡ್ಬೋದಾ? ಅಯ್ಯ ಬಾ, ಒಂಥರ ಇದೆ ರೀ ಇದು. ಮೀಟ್ ಎಲ್ಲಿದೆ? ಇದು ಮೀಟಾ? ಏನು ಹೆಸರು ಇದ್ರದ್ದು? ಲಾಬಿಸ್ಟರ್. ಕೆಜಿಗೆ ಎಷ್ಟಿದು? ಓ, ನೋಡಿ ಹೆಂಗಿದೆ ಇದು. ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದಾಯ್ತಾ. ಇದೆಲ್ಲ ಟೇಸ್ಟ್ ಮಾಡಬೇಕು. ನಾನು ಮತ್ತೊಂದ್ಸಲ ಈ ಮಾರ್ಕೆಟಿಗೆ ಬರ್ತೀನಿ ಬರೀ ಶಾಪಿಂಗಿಗೆ. ಕ್ಲೀನ್ ಮಾಡಿ ಕೊಡ್ತಾ ಇದ್ದೀರಲ್ಲ, ಎಷ್ಟು ತಗೊಳ್ತಾ ಇದ್ದೀರಾ ಹೇಗೆ ಅಂತ?
ಮೀನ್ ಮೇಲೆ ಡಿಪೆಂಡ್ ಆಗುತ್ತಲ್ವಾ. ಆ್ಯಂಡ್ ನೋಡಿ ಈ ಬಿಲ್ಡಿಂಗ್ ಇದೆ ಅಲ್ವಾ, ಇದು ತುಂಬ ಹಳೆ ಕಾಲದಂತೆ, ಬ್ರಿಟಿಷರ ಟೈಮಲ್ಲೇ ಕಟ್ಟಿದಂತಹ ಕಟ್ಟಡ ಅಂತ ಹೇಳ್ತಾರೆ ಇದು. ಆ್ಯಂಡ್ ಈ ಮಾರ್ಕೆಟಿಗೆ ರಸಲ್ ಮಾರ್ಕೆಟ್ ಅಂತ ಹೆಸರಿಟ್ಟಿದ್ರು, ಬಟ್ ಅದನ್ನು ಹೇಳ್ತಾ ರಸೂಲ್ ಮಾರ್ಕೆಟ್ ಅಂತ ಆಗಿದೆ. ಈ ವೇಸ್ಟೇಜ್ ಇದೆಲ್ಲ ಇದು ಕೂಡ ವೇಸ್ಟ್ ಅಲ್ಲ, ಈ ಮೀನಿನ ವೇಸ್ಟನ್ನು ಕೂಡ ಅವ್ರು ಮಾರ್ತಾರೆ. ಆದರೆ ಅದು ಯಾರಿಗೆ ಮಾರ್ತಾರೆ ಅಂತ ನಂಗೆ ಗೊತ್ತಿಲ್ಲ, ನಿಮಗೇನಾದರೂ ಗೊತ್ತಿದ್ರೆ ಕಾಮೆಂಟಲ್ಲಿ ಹೇಳಿ. ನೋಡಿ ಟೂನಾ ಫಿಶ್ ಅಲ್ಲೇ ಬೇರೆ ಬೇರೆ ಕ್ವಾಲಿಟಿ ಇದೆ ಅಂತೆ. ಓಕೆ, ಇದು ಆ್ಯಕ್ಚುಲಿ ಬ್ಲ್ಯಾಕ್ ಟೂನಾ ಅಲ್ವಾ? ಕೆಜಿ ಹೆಂಗೆ ಅದು? ಓಕೆ, ನಾಟ್ ಬ್ಯಾಡ್ ರೀ. ಆ್ಯಕ್ಚುಲಿ ಹೋಲ್ಸೇಲ್ ಮಾರ್ಕೆಟ್ ಆಗಿರೋದ್ರಿಂದ ಕಡಿಮೆಗಿದೆ. ಇದು ಸುರ್ಮಿ ಇದೆ, ಕಿಂಗ್ ಫಿಶ್ ಅಂತಾನು ಕಿಂಗ್ ಹೇಳ್ತಾರೆ. ಫಿಶ್ 600 ರೂಪಾಯಿ. ನಮ್ಮ ಹತ್ರ ಬೆಲೆ ಕಮ್ಮಿ. BML ನಮ್ಮ ಅಂಗಡಿ ಹೆಸರು ಅಲ್ಲ, ಇಲ್ಲೇ ಶಾಪ್ ಅಲ್ವಾ? ಕಿಂಗ್ ಫಿಶ್, ಸೂಪರ್ ಫಿಶ್, ಪ್ರಾನ್ಸ್ ಇದೆ ನಮ್ಮ ಹತ್ರ. ಪ್ರಾನ್ಸ್ ಎಷ್ಟು ಕೆಜಿಗೆ? ಪ್ರಾನ್ಸ್ 450 to 400 ನಮ್ಮ ಹತ್ರ ಪ್ರಾನ್ಸ್. ಸೂಪರ್ ಪ್ರಾನ್ಸ್. ಬಟರ್ ಫಿಶ್ ಇದೆ ನಮ್ಮ ಹತ್ರ ನೋಡಿ 300 ರೂಪಾಯಿ, 400 ರೂಪಾಯಿ to 300 ರೂಪಾಯಿ ನಮ್ಮ ಹತ್ರ. ನೋಡಿ ಇದಿದೆ, ಚಿಕ್ಕದು ಪ್ರಾನ್ಸ್ ಇದೆ, ಇದು ದೊಡ್ಡದು ಇದೆ, ಇದು 500 ಇದು ಕೆಜಿಗೆ. 500 ಇದು ಕೆಜಿಗೆ 500. ಸೂಪರ್ ಇದು. ನಂಗೆ ಒಂದು ಖುಷಿಯಾಗಿದೆ ಏನಂದ್ರೆ ಈ ಮಾರ್ಕೆಟ್ ಅಲ್ಲಿ ಹೌದು ಫಿಶ್ ಏನ್ ಸೇಲ್ ಮಾಡ್ತಾ ಇದಾರೆ, ಅವ್ರ ಶಾಪ್ನ ಅವರೇ ಪ್ರಮೋಟ್ ಮಾಡ್ತಾ ಇದಾರೆ. ಹೌದು, ಕರೆಕ್ಟ್. ನನಗೆ ಇವ್ರೇನ್ ದುಡ್ಡು ಕೊಡ್ತಾ ಇಲ್ಲ ರೀ, ನಮ್ಮ ಶಾಪ್ನ ಪ್ರಮೋಟ್ ಮಾಡಿ ಕಸ್ಟಮರ್ ಬರ್ತಾರೆ, ಹೇಳ್ತಾ ಇರೋದು. 4 ಜನ ನೋಡ್ತಾರೆ, 4 ಜನ ನೋಡ್ತಾರೆ, ಟಿವಿ ಯೂಟ್ಯೂಬ್ ಎಲ್ಲ ನೋಡ್ತಾರೆ, 4 ಜನ ಬರ್ತಾರೆ ನಮ್ಮ ಹತ್ರ. ಬೆಲೆ ಕಮ್ಮಿ ನಮ್ಮ ಹತ್ರ. ಸೂಪರ್ ಫಿಶ್ ಕಟ್ ಸಿಗ್ತದೆ. ನನ್ನ ಮನೆದಿಲ್ಲ, ಬಾಕ್ಸ್ ಓಪನ್ ಮಾಡಬೇಕು, ನಾವು ಹಾಕ್ಬೇಕು. ಸರಿ, ಈಗ ನಾನ್ ನೆಕ್ಸ್ಟ್ ನನ್ನ ಫ್ಯಾಮಿಲಿ ಬೇರೆ ಯಾರೇ ಬಂದ್ರು ಕಡಿಮೆ ಕೊಡ್ಬೇಕು. ಕಡಿಮೆ ಕೊಡ್ತೀನಿ, ಆಯ್ತಾ? ಕಡಿಮೆ ಕೊಡ್ತೀನಿ. ಓಕೆನಾ? ಸ್ವಲ್ಪ ಮಾರ್ಕೆಟ್ ನೀಟ್ ಆಗಿರ್ತಿದ್ರೆ ಚೆನ್ನಾಗಿರೋದು. ये हलवा खाए तो जलवा करना, जलवा होलसेल रेट में आज, पूरा होलसेल प्राइस. खाली मच्छी देखो जी, क्या जी मच्छी. ये सिल्वर ये रानी पुदियापलो कलर फिश, कलर कम फॉरवर्ड. 400 मिले भाई, 400 में जिंदा माल बैठा रहा. जिंदा माल ले 300 ताजा माल. खाली तो हलवा करती है, जलवा क्या करती है मैडम आको हमारे पास 280 दो भैया. टूना लियो, व्हाइट टूना कैसा है देखे, ये ओरिजिनल व्हाइट टूना, ये एकदम जज्बे का. क्या मच्छी है? जज्बे का. ये दो टंग फिश सभी एंटीक आइटम्स है, डबल कलर. खाली मच्छी का कलर देखो जी. जज्बे का कलर. ಸಖತ್ ಎನರ್ಜಿ ಇದೆ ಮಾತ್ರ, ಸೂಪರ್ ಎನರ್ಜಿ. ಮಾತಾಡ್ತಾ ಇದಾರೆ, ಮಾತಾಡಿಲ್ಲ, ಬೇರೆ ಮಾತಿಲ್ಲ ನಮ್ಮ ಹತ್ರ. ಕೆಲಸ ಆಗ್ಬೇಕು. ಮೀನ್ ನೋಡಿ ಹೆಂಗೆ ಇದೆ, ಕ್ವಾಲಿಟಿ ನೋಡ್ರಿ, ಕ್ವಾಲಿಟಿ. ನಾನೇನು ಮಾತಾಡಬಾರ್ದು ಇಲ್ಲಿ, ಬೇರೆ ಮೀನ್ ತಗೋಬೇಕು. ಯಾವ್ದು ಮೇಡಮ್? ಪಾಮ್ಲೆಟ್ 750 ಹೋಲ್ಸೇಲ್ ಪ್ರೈಸ್ ನಲ್ಲಿ ತಗೊಳ್ಳಿ ಮೇಡಮ್. ಲೇಲೋ ಜಂತು ಮಾಚ್ ಆಚೆ. ಪೂರಾ ಭಾಷೆ ಬರ್ತದೆ ನಮ್ಗೆ, ಒಂದೇ ಇಲ್ಲ. ನಮ್ಮ ಬೆಂಗಳೂರು ಇದು. ಏನಾಗ್ಲಿ ಜಜ್ಬೇಗ ಅಲ್ಲೇನಾ. ಸೊ ये ಕೊಡ್ತಾ ಇರಬೇಕು, ಕಾಸು ಹಾಕ್ತಾ ಇರಬೇಕು ಜೇಬ್ನಲ್ಲಿ ಅಷ್ಟೇ. ಕ್ಯಾಬ್ भी देखने का नहीं, खाली मच्छी देखा था. देखो ओपन फ्रंट ऑफ पूरा बिजनेस से ओनली फ्रंट. ले रहे लियो भैया 1 किलो लियो भैया. 1 किलो दाल भाई, 1 किलो. होलसेल लियो भैया. 1 किलो मिले. दिखा बा 300. क्या है, व्हाट इज दिस? किसका? मैडम का. आज हमारे पास ಇವತ್ತು ನಮ್ಮ ಹತ್ರ ಮೇಡಮ್ ನಮ್ಮ ಫಿಶ್ ಕಲರ್ ನೋಡಿ ಈ ಮೀನ್ ತಗೊಂಡಿದ್ದಾರೆ 1 ಕಿಲೋ. ಅವ್ರು ತಿನ್ನಿ ಟ್ರೈ ಮಾಡ್ತಾರೆ, ಆಮೇಲೆ ನಿಮ್ಗೆ ಕಮೆಂಟ್ಸ್ ನಲ್ಲಿ ಹೇಳ್ತಾರೆ ಹೆಂಗೆ ಇತ್ತು ಫಿಶ್. ಆಮೇಲೆ ನೀವು ಬಂದು ತಗೊಳ್ಳಿ. ಸರ್, ಈ ಫಿಶ್ ಹೆಸರೇನು? ರಾಣಿ ಫಿಶ್. ಓಕೆ, ರಾಣಿ ಹೇಳ್ತಾರೆ. ಇದು ಮಂಗಳೂರು ಭಾಷೆನಲ್ಲಿ ಪಡಿಯಪ್ಪ ಹೇಳ್ತಾರೆ, ಉದ್ಯಾಪಳು ಹೇಳ್ತಾರೆ. ಏನೋ ಒಂದು 4 ಹೆಸರು ಇರ್ತದೆ. ಒಂದೊಂದು ಫಿಶ್ಗೆ 4-5 ನೇಮ್ ಇರ್ತದೆ. ಹೌದಲ್ಲ? ಉಡುಪಿಯವರು ಮಂಗಳೂರು ಹೇಳಿ ಆ ಫಿಶ್ಗೆ ಏನ್ ಹೇಳ್ತಾರೆ ಕಾಮೆಂಟ್ ಹೇಳಿ ಆಯ್ತಾ. ಅದೇ ಫಿಶ್ 1 ಕಿಲೋ ತಗೊಂಡಿದ್ದೀನಿ. ಇದೇನಿದು? ಇದು ಕಲ್ಮಕಾಯಿನಾ? ಶೆಲ್ ಮೀಟ್ ಅದು. ಅಂದ್ರೆ ಶೆಲ್ ಅಲ್ಲಿರೋ ಮೀಟ್ ತೆಗ್ದಿರೋದಲ್ಲ, ಕ್ಲೀನ್ ಮಾಡಿ ಬಂದಿರೋದು. ಇದು ನಿಮಗೆ ಮಿನಿಮಮ್ ಒಂದು 30 kg 20 kg ಕ್ಲೀನ್ ಮಾಡಿದ್ರೆ ಇಷ್ಟು ಬರೋದು. 1 ಕಿಲೋಗೆ ನಿಮಗೆ 100 ಗ್ರಾಮ್ 50 ಗ್ರಾಮ್ ಆಫ್ಟರ್ ಕ್ಲೀನ್ ಬರುತ್ತೆ. ಇದೆಲ್ಲ ತುಂಬ ಕಷ್ಟ ಕೆಲಸ. ಇವಾಗ ರೆಡಿ ಇದೆ, ಬೇರೆ ನೀವು ತಗೊಂಡೋಗಿ ವಾಶ್ ಮಾಡಿ ಕುಕ್ ಮಾಡಬೇಕು, ಮಾಡ್ಕೊಳ್ಳೋದು ರೆಡಿ. ನೋಡಿ ಅವಾಗ ತೋರಿಸಿದ್ನಲ್ಲ, ಪಕ್ಕದಲ್ಲೇ ಮಟನ್ ಶಾಪ್ ಇದೆ. ಬೆಳಿಗ್ಗೆ ಇದು ಫುಲ್ ಕ್ಲೋಸ್ ಆಗಿತ್ತು. ಒಂದು ರೌಂಡ್ ಹೋಗಿ ಬರೋಣ ತಡೀರಿ, ಇನ್ನು ಅಂಗಡಿಗಳೆಲ್ಲ ಓಪನ್ ಆಗಬೇಕು. ಬೆಳಿಗ್ಗೆ ಬಂದಿದ್ದೆ, ಒಂದೇ ಒಂದು ಅಂಗಡಿ ಓಪನ್ ಇತ್ತು. ಇವಾಗ ಫ್ರೆಶ್ ಮಟನ್ ಕಟ್ ಮಾಡಿ ಇಟ್ಟಿದ್ದಾರೆ. ಜನಕ್ಕೆ ಬೇಕಾಗಿರೋ ಮೀನು, ಮಟನ್ನು ಮತ್ತು ಚಿಕನ್ ಇದೆ ಇಲ್ಲಿ. ಓ ಇದು ಫುಲ್ ಮಟನ್ ಬರೀ.
ಪಕ್ಕದಲ್ಲಿ ಫಿಶ್ಶು, ಚಿಕನ್ ಆ ಕಡೆ ಇದೆ. ಓಕೆ, ಮತ್ತು ಬೀಫ್ ಏನಾದರೂ ಇದೆಯಾ? ಓ, ಎಲ್ಲನೂ ಇಲ್ಲೇ ಇದೆ, ಪೋರ್ಗೊಂದಿಲ್ಲ. ಓಕೆ, ಸರಿ. ರಸಲ್ ಮಾರ್ಕೆಟಲ್ಲಿ ನಾನ್ ವೆಜ್ ಪ್ರಿಯರಿಗೆ ಎಲ್ಲ ರೀತಿ ಮಾಂಸನೂ ಸಿಗುತ್ತೆ. ಓಕೆನಾ? ಸೊ ನಾನು ಬೆಳಿಗ್ಗೆ ಬಂದಾಗ ಯಾವ ಶಾಪ್ ಓಪನ್ ಆಗಿರಲಿಲ್ಲ, ಇವಾಗ ಎಲ್ಲ ಶಾಪ್ ಓಪನ್ ಆಗಿದೆ. ನಾನ್ ವೆಜ್ ತಿಂದೇ ಇರೋರಿಗೆ ಇವತ್ತು ಸ್ವಲ್ಪ ಕಷ್ಟ ಆಗ್ಬೋದು ಈ ವ್ಲಾಗ್ ನೋಡೋಕ್ಕೆ. ಏನು ಮಾಡೋಕ್ಕಾಗಲ್ಲ, ಫುಡ್ಡು ಅವರವರ ಚಾಯ್ಸು, ಯಾರಿಗೇನು ಇಷ್ಟನೋ ಅವ್ರು ತಿಂತಾರೆ. ಓಕೆನಾ? ಸೊ ನಾನೀಗ 1 kg ಫಿಶ್ ತೊಗೊಂಡಿದ್ದೀನಿ. ಫಿಶ್ ಮಾರ್ಕೆಟ್ ಆದಮೇಲೆ ಈ ಕಡೆ ಬಂದರೆ ವೆಜಿಟೇಬಲ್ ಮಾರ್ಕೆಟ್ ಇದೆ. ಇದು ಕೂಡ ಹೋಲ್ಸೇಲ್ ಮಾರ್ಕೆಟೇ ಅಂತೆ. ಇದು ಹೋಲ್ಸೇಲ್ ಮಾರ್ಕೆಟಾ? ಎಷ್ಟು ಟೊಮೆಟೊ? 20 rupees. ಸರ್ ಹೆಂಗೆ ಹೋಲ್ಸೇಲ್ ರೇಟಾ? ಹೇಗೆ ಕೆಜಿ? 100 ರೂಪಾಯಿ ಕೆಜಿ ಬೆಳ್ಳುಳ್ಳಿ. ಶುಂಠಿ ಸರ್? ಶುಂಠಿ 80 ರೂಪಾಯಿ ಇದೆ, 100 ರೂಪಾಯಿ ಇದೆ. ಈಗ 1 kg ತೊಗೊಂಡ್ರು ಕೊಡ್ತೀರಾ? ಕೊಡ್ತೀರಾ? 1/4 kg ಕೊಡ್ತೀರಾ? ಸೂಪರ್, ಥ್ಯಾಂಕ್ಸ್. ಯಾಕಂದರೆ ಹೋಲ್ಸೇಲ್ ಅಂದಾಗ ಕೆಲವರೆಲ್ಲ ತುಂಬ ತಗೋಬೇಕು ಅಂತ ಹೇಳ್ತಾರೆ. ಎಲ್ಲಿ ಕೇರ್ ಮಾರ್ಕೆಟಾ? ಎರಡು ಇದೆ. ಆ್ಯಕ್ಚುಲಿ ರಸಲ್ ಮಾರ್ಕೆಟ್ ಬಿಲ್ಡಿಂಗ್ ಒಳಗೆ ಫ್ಲವರ್ ಮಾರ್ಕೆಟ್ ಕೂಡ ಇದೆ. ನೆಕ್ಸ್ಟ್ ಟೈಮ್ ಬರೋಣ ಇಲ್ಲಿಗೆ. ಓಕೆನಾ? ಇರಲಿ. ಸೊ ಇವರೆಲ್ಲ ಕಸ್ಟಮರ್ಸು. ನೀವು ಹೇಗೆ ಪ್ರತಿ ಭಾನುವಾರ ಬರ್ತೀರಾ? ಭಾನುವಾರ ಬಂದು ಯಾವ ಮೀನು ಜಾಸ್ತಿ ತಗೊಳ್ತೀರಾ? ಯಾವುದು? ರೂಪ್ಚಂದನ್. ಓಕೆ, ಹೌದಾ? ಎಷ್ಟು ಕೆಜಿ ತಗೊಂತೀರಾ? 5 kg 10 kg ತಗೊಂಡು ಒಂದೇ ಸಲಕ್ಕೆ. ನೋಡಿ, ಈ ರೀತಿ ಇದ್ದಾರೆ ಫಿಶ್ ಪ್ರಿಯರು, ಬರ್ತಾರೆ ಸಂಡೇ ಬಂದು ಈ ಮಾರ್ಕೆಟಲ್ಲಿ ಫಿಶ್ ತಗೊಂತಾರೆ. ಬೆಂಗಳೂರಲ್ಲಿ ಇರೋ ತುಂಬಾ ಭಾನುವಾರ ಬರಕ್ಕೆ ಹೇಳಿ, ಎಲ್ಲರಿಗೆ ಬಂದ್ಬಿಟ್ಟು ತಗೊಳಕ್ ಹೇಳಿ. ಎಲ್ಲ ಫ್ರೆಶ್ ಐಟಮ್ ಬರೋದಿಲ್ಲ. ಓಕೆ, ನಮ್ಮ ಮೇಡಮ್ಗೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ನೇನು ಹೇಳ್ಬೇಕು, ಸಪೋರ್ಟ್ ಮಾಡಿ. ಏನೋ ಒಂದು ಮಾಡಿ. 1 million ಬೇಗ. 1 million ಇಲ್ಲ, 20 million ಮಾಡಿ, ಏನೋ ಒಂದು ಮುಂದೆ ಹೋಗ್ಲಿ ಮಾಡಿ. ಓಕೆನಾ? ಸರ್ ಹೇಳ್ತಾ ಇರೋದು ಫುಲ್ ಟೈಮ್ ವ್ಲಾಗೇ ಮಾಡಿ ಅಂತ. ಸೊ ಅವರು 3 ಗಂಟೆಯಿಂದ ನೋಡಿದ್ದಾರೆ ತುಂಬ ಜನ, ಏನು ಇಷ್ಟು ಕಷ್ಟಪಡ್ತಾರಲ್ಲ ಅಂತ ಹೇಳ್ತಾ ಇದ್ರು. ಆ್ಯಕ್ಚುಲಿ ನಾನು ವ್ಲಾಗ್ ತುಂಬ ಇಷ್ಟಪಟ್ಟು ನನ್ನ ಕೆಲಸವನ್ನು ಮಾಡ್ತಾ ಇದನ್ನು ಮಾಡ್ತಾ ಇದ್ದೀನಿ. ನೋಡೋಣ ಮುಂದೆ ಮತ್ತೆ ಫುಲ್ ಟೈಮ್ ಆಗಿ ವ್ಲಾಗ್ ಶುರು ಮಾಡೋಣ ಅಂತೆ. ಓಕೆನಾ? ಸೊ ಈಗ ಸದ್ಯಕ್ಕೆ ಇಷ್ಟೇ ರೀ ಸಮಾಚಾರ, ಬೇರೇನಿಲ್ಲ. ಬೆಂಗಳೂರಲ್ಲಿ ಸಂಡೇ ಸ್ಪೆಷಲ್ ಮಾರ್ಕೆಟ್ ಇದು. ಈಗ ಸಂಡೇ ಬಜಾರ್ ಅಂತ ಹೇಗಿದೆ, ಚೋರ್ ಬಜಾರ್ ಅಂತಲೂ ಫೇಮಸ್ ಆಗಿದೆ ಅಲ್ವಾ? ಅದೇ ರೀತಿಯಲ್ಲಿ ಶಿವಾಜಿನಗರಲ್ಲಿರುವಂಥ ಫಿಶ್ ಮಾರ್ಕೆಟ್ ತುಂಬ ಫೇಮಸ್, ಅದರಲ್ಲೂ ಸಂಡೇ ಅಷ್ಟೇ. ಸೊ ಸದ್ಯಕ್ಕೆ ಈ ವ್ಲಾಗ್ ಮುಗಿಸ್ತೀನಿ ನಾನು. ನೆಕ್ಸ್ಟ್ ಸಿಗೋಣ ಇನ್ನೊಂದು ವಿಶೇಷ ವಿಚಿತ್ರ ಮಾರ್ಕೆಟ್ ವ್ಲಾಗಲ್ಲಿ. ಇಷ್ಟ ಆದರೆ ಲೈಕ್ ಮಾಡಿ. ಆಮೇಲೆ ಈ ಮಾರ್ಕೆಟಲ್ಲಿ ಏನು ನಿಮಗೆ ಇಷ್ಟ ಆಗಲಿಲ್ಲ ಅದು ಹಾಕಿ, ಆಯಿತಾ? ಕಾಮೆಂಟಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಸೊ ಸದ್ಯಕ್ಕೆ ಬೈ. ಇವನು ಅಲ್ಲಲ್ಲಿ ನನಗೆ ಕ್ಯಾಮ್ರಾಮ್ಯಾನ್ ಆಗಿ ಹೆಲ್ಪ್ ಮಾಡಿದ್ದಾನೆ. ಥ್ಯಾಂಕ್ಸ್ ಕಣೋ, ಥ್ಯಾಂಕ್ ಯು ಸೋ ಮಚ್. ಏನು ಹೆಸರು ನಿಂದು? ಓದ್ತಾ ಇದೆಯಾ? ಸ್ಕೂಲಿಗೆ ಹೋಗ್ತಾ ಇದೆಯಾ ತಾನೆ? ಸೂಪರ್. ಓಕೆ.